रत्नगर्भ गणपति समश्रयामि सततम् रत्नवचन गीयमान निज चरित्र वैभवम् तुमलयेश शेखरम् प्रणमय स्मय रूपिणम् शिवसुतं ये भवदमुखिल भुवन मंगलप्रदम् ಶರಣು ಶರಣು ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನೆಯನೆ ನಿನಗೆ ಬಂದನೆ ಶರಣು ಶರಣು ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನೆಯನೆ ನಿನಗೆ ಬಂದನೆ ಶರಣು ಶರಣುಗೆ ಗಣಪನೆ ಶರಣು ಬೆನಕನೆ ಆಹಾ ಸಿದ್ಧಿ ಬುದ್ಧಿ ಗೆದ್ದ ಗಣಪಲ್ಲಂಬೋದರನೇ ವಿದ್ಯೆಗೆ ಅಧಿಪತಿ ನೀನೆ ಏಕಚಮುಖನೇ ಸಿದ್ಧಿ ಬುದ್ಧಿ ಗೆದ್ದ ಗಣಪಲ್ಲಂಬೋದರನೇ ವಿದ್ಯೆಗೆ ಅಧಿಪತಿ ನೀನೆ ಏಕಚಮುಖನೇ ತುಂಗುರು ನಾರದ ವಲ್ದೀಪ ವಿಘ್ನನಾಶನೇ ತುಂಗುರು ನಾರದ ವಲ್ದೀಪ ವಿಘ್ನನಾಶನೇ ಏರಂಬ ಗಣಪತಿಯೇ ನಿನಗೆ ವಂದನೆ ಏರಂಬ ಗಣಪತಿಯೇ ನಿನಗೆ ವಂದನೆ ಶರಣು ಶರಣು ಜೈ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನೆಯನೆ ನಿನಗೆ ವಂದನೆ ಶರಣು ಶರಣು ಜೈ ಗಣಪನೆ ಶರಣು ಗಣಪನೆ ಆಹಾ ಸೂಕ್ಷ್ಮನೇತ್ರ ಏಕದಂತ ಶೂಲ್ಪಕರುಣನೇ ಡಮರುಗ ಅಸ್ತ ಸುಪುತ್ರ ಮುಕ್ತಿದಾತನೇ ಸೂಕ್ಷ್ಮನೇತ್ರ ಏಕದಂತ ಶೂಲ್ಪಕರುಣನೇ ಡಮರುಗ ಅಸ್ತ ಸುಪುತ್ರ ಮುಕ್ತಿದಾತನೇ ಕಶ್ಯಪಾಂ ಹೃದಯ ಕಮಲಹಾಸನೇ ಕಶ್ಯಪಾಂ ಹೃದಯ ಕಮಲಹಾಸನೇ ಆನಂದ ಗಣಪತಿಯೇ ನಿನಗೆ ವಂದನೆ ಆನಂದ ಗಣಪತಿಯೇ ನಿನಗೆ ವಂದನೆ ಶರಣು ಶರಣು ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನೆಯನೆ ನಿನಗೆ ವಂದನೆ ಶರಣು ಶರಣು ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನೆಯನೆ ನಿನಗೆ ವಂದನೆ ಶರಣು ಶರಣು ಗಣಪನೆ ಶರಣು ಗಣಪನೆ ಧನ್ಯವಾದಗಳು ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಹಾರೈಸುತ್ತಾ ಮತ್ತೊಂದು ಸುಮಧುರವಾದ ಗೀತೆಯನ್ನು ಹಾಡಲು ತಂಡದ ಕಲಾವಿದರು ಶ್ರೀಮತಿ ಮುನಿರತ್ನ ಇವರ ಕಂಠಸಿರಿಯಲ್ಲಿ ಕೇಳೋಣ ಈಶ್ವರನ ಮತ್ತೊಂದು ಭಕ್ತಿಗೀತೆ ನಿಮಗಾಗಿ. check check hola hola check check hola hola check 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 hola ನೀಡು ಶಿವ ನೀಡದಿರೋ ಶಿವ
ಶ್ರಮಿಸೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಹಂಚಲಿ ನೀ ನನ್ನ ಹಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಶ್ರೀಮತಿ ಮುನಿರತ್ನಮ್ಮನವರಿಗೆ ಧನ್ಯವಾದಗಳು. ಬನ್ನಿ ಮತ್ತೊಂದು ಈಶ್ವರನ ಗೀತೆಯನ್ನು ಸಾದರಪಡಿಸೋಣ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನ್ಮ ಜನ್ಮಗಳ ಕಾಟವೂ ಇಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸುವಗಲಿರುಳು, ಉನ್ನತಿ ಸಾಧಿಸುವಗಲಿರುಳು, ದೀನನಾಥನ ಮರೆಯದಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಮಾಡದೆ ಇಲೆಯೊಳಗೆ, ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಮಾಡದೆ ಇಲೆಯೊಳಗೆ, ಕಾಯಕ ಮಾಡುತ್ತ ಎಂದೆಂದು, ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದನ ಸವಿಯುತ್ತಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ದಾನವೇ ಜಗದೊಳು ತಪವಯ್ಯ, ಧ್ಯಾನವೇ ಗಣಕರ ಜಪವಯ್ಯ, ದಾನವೇ ಜಗದೊಳು ತಪವಯ್ಯ, ಧ್ಯಾನವೇ ಗಣಕರ ಜಪವಯ್ಯ, ಅಪಕಾರವ ನೀ ಮಾಡಿದರೆ, ಅಪಕಾರವ ನೀ ಮಾಡಿದರೆ ಕೈಲಾಸವೆಂದು ಸಿಗದಯ್ಯ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ ಈ ವಿಘ್ನಗಳನ್ನು ನಾಶ ಮಾಡಿ ನೀನು ನಮ್ಮ ಚಿಂತೆ
ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಜಯದ ಹಾದಿಯಲ್ಲಿ ಎಂದು ನನ್ನ ನೀನು ನಡೆಸು ಕಂಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ ಕಿವಿಗಳಲ್ಲಿ ದಿನವೂ ನಿನ್ನ ಕೀರ್ತಿ ತುಂಬಿ ಹರಿಯಲಿ ಕಂಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ ಕಿವಿಗಳಲ್ಲಿ ದಿನವೂ ನಿನ್ನ ಕೀರ್ತಿ ತುಂಬಿ ಹರಿಯಲಿ ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ ನಿನ್ನ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ ನಿನ್ನ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ ಜಯ ಗಣೇಶ ಜಯ 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 ಗಣೇಶ ಜಯ 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 ಗಣೇಶ ಎಲ್ಲರೂ ಜೋರಾದ ಚಪ್ಪಾಳೆ ನೋಡಿ ಲೋಕೇಶ್ ಅವರಿಗೆ. ಮನುಷ್ಯನಿಗೆ ಏನು ಬೇಕು ಅಂದ್ರೆ ಏನು ಬೇಕಾದ್ರೂ ಮಾಡ್ಬೋದು. ತನ್ನ ಆತ್ಮಸಾಕ್ಷಿಯಿಂದ ತನ್ನ ಆತ್ಮದಿಂದ ಯಾವ ರೀತಿ ಏನು ಬೇಕಾದ್ರೂ ಮಾಡ್ಬೋದು. ಸನಾತನ್ ಅಂದರೆ ಶಾಶ್ವತ, ಪರ್ಮನೆಂಟ್. ಧರ್ಮ ಅಂದರೆ ಜಾತಿ ಅಲ್ಲ, ಅದು ಕರ್ತವ್ಯ. ಸನಾತನ ಧರ್ಮ ಅಂದರೆ ಒಂದೇ ಧರ್ಮ, ಅದು ಗ್ರಂಥ ಇಲ್ಲ, ವೇದ ಇಲ್ಲ, ಉಪನಿಷತ್ತಿಲ್ಲ, ಏನೂ ಇಲ್ಲ. ಎಲ್ಲಿ ಬೇಕಾದ್ರೂ ನೋಡ್ಬೋದು ನೀವು. ಪ್ರತಿಯೊಂದು ಧರ್ಮಕ್ಕೂ ಒಂದೊಂದು ಗ್ರಂಥ ಇರುತ್ತೆ. ಕ್ಯಾಥಲಿಕಲ್ಲಿ ಬೈಬಲ್ ಇದೆ, ಮುಸಲ್ಮಾನಲ್ಲಿ ಕುರಾನ್ ಇದೆ, ಬೌದ್ಧಿಸಲ್ಲಿ ತ್ರಿಪಾಠ ಇದೆ. ಸನಾತನಲ್ಲಿ ಏನೂ ಇಲ್ಲ. ಅದು ಪ್ರಪಂಚ ಯಾವತ್ತು ಹುಟ್ಟಿದಾಗ ಆ ಬಂದಿರೋ ಧರ್ಮ ಅದು ಸನಾತನ ಧರ್ಮ ಅಂತೀವಿ. ಅದನ್ನು ಆ ಸನಾತನ ಧರ್ಮ ಯಾರು ತಿಳ್ಕೊಳ್ತಾರೆ ಅಲ್ಲೇ ಗೊತ್ತಾಗುತ್ತೆ ತಂದೆ ತಾಯಿ ಯಾರು, ದೇವರು ಯಾರು, ಯಾರು ಆತ್ಮ, ನಾವು ಒಂದಿನ ಜನರು ಯಾವ ರೀತಿ ಇದ್ದೋ ಮುಂದಿನ ಜನರು ಯಾವ ರೀತಿ ಆಗ್ತಾ ಇದ್ದೀವಿ, ನಿನಗೇನು ಆಗ್ತಾ ಇದೆ, ಏನು ಹಾಕಬೇಕು ಎಲ್ಲ ಗೊತ್ತಾಗುತ್ತೆ. ಈ ನಮ್ಮ ಸನ್ನಿಧಾನದಲ್ಲಿ ಮೊದಲು ಬಂದಾಗ ಏನು ಗೊತ್ತಿಲ್ಲ ಯಾರಿಗೂ. 1 ತಿಂಗಳು 2 ತಿಂಗಳು 3 ತಿಂಗಳು 4 ತಿಂಗಳು ವೆಯ್ಟ್ ಮಾಡಿ, 5 ತಿಂಗಳು ವೆಯ್ಟ್ ಮಾಡಿ ಈ ನಮ್ಮ ಸನ್ನಿಧಾನದಲ್ಲಿ ಕೊಡ್ತಾ ಇರೋದು ಮಹಾವತಾರವಾದಿ ಸಂಘದಲ್ಲಿ ಪುಸ್ತಕದಲ್ಲಿ ನಿಮಗೆ ನೆಮ್ಮದಿ. ಚಾಲೆಂಜ್ ಮಾಡ್ತೀನಿ, ಬೇಕಾದ್ರೆ ಯಾರು ಬೇಕಾದ್ರೆ ಬರೋದು. ನನ್ನ ಸಂಘಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಕುಲ ಇಲ್ಲ, ಏನೂ ಇಲ್ಲ. ಒಂದೇ ಧರ್ಮ, ಸನಾತನ ಧರ್ಮ. ಅದು 5 ತಿಂಗಳು ಆಗ್ತಿದ್ದಂಗೆ ನಿಮಗೆ ಸಿಗ್ತಾ ಇರೋದು ಆರೋಗ್ಯ ಹೆಲ್ತ್ ಸಿಗುತ್ತೆ. ಕ್ರಿಯಾಯೋಗ ಅಂತ ಮಿಷನ್ ಇದೆ. ಆ ಕ್ರಿಯಾಯೋಗದಲ್ಲಿ 21 ಡೇಸ್ ಮಾಡಿದಾಗ ತಮಗೆ ಏನೆಲ್ಲ ಸಿಗುತ್ತೆ ತಮಗೆ ಗೊತ್ತಾಗುತ್ತೆ. ಸುಮಾರು ನಾವು 6 ತಿಂಗಳೊಳಗೆ 140 ಜನ ಕ್ರಿಯಾಗಳಿಗೆ ದೀಕ್ಷೆ ಕೊಟ್ಟಿದ್ದೀವಿ. ಎಷ್ಟು ಕೊಟ್ಟಿದ್ದೀವಿ? ಎಷ್ಟು? 140. ಈ ಕಲೀಲಿಕ್ಕೆ ನಿಮಗೆ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಲಿ 5-4 ಲಕ್ಷ ಆಗುತ್ತೆ. ಇಂಗ್ಲೆಂಡ್ ಬ್ರಿಟನ್ನಲ್ಲಿ 3-4 ಲಕ್ಷ ಆಗುತ್ತೆ. ಹಿಮಾಲಯ ಗುರುನ ದರ್ಶನದಿಂದ, ಅವರ ಆಕರ್ಷಣೆಯಿಂದ, ಅವರ ವೇದ ವಚನದಿಂದ, ಅವರ ಶಕ್ತಿಯಿಂದ 21 ದಿನ ಮಾಡೋ ಕ್ರಿಯೆಗೆ ಗೊತ್ತಾಗುತ್ತೆ ಏನು ಶಕ್ತಿ ಅಂತ. ಹಾಸ್ಪಿಟ್ಲ್ ಹೋಗೋ ಅವಶ್ಯಕತೆ ಇರಲ್ಲ. ತನ್ನ ಏನಾರ ಕಾಯಿಲೆ ಇರಲಿ, ಮಾನಸಿಕ ಎಷ್ಟೊಂದು ಇದ್ದೀರಾ ಕುಟುಂಬದಲ್ಲಿ, ಗಂಡ ಹೆಂಡತಿ ಮಕ್ಕಳು, ವಿದ್ಯಾಭ್ಯಾಸದಲ್ಲಿ. ಒಂದು ಮಗು ಆಚೆ ಹೋದ್ರೆ ಹೇಗೆ ಬರ್ತಾನೆ ನಿಮಗೆ ಗೊತ್ತಾಗುತ್ತಾ? ಗ್ಯಾರಂಟಿ ಇಲ್ಲ. ಬಂದು ನನ್ನ ಕ್ರಿಯಾವಾಗಿ ಬನ್ನಿ, ಚಾಲೆಂಜ್ ಮಾಡ್ತೀನಿ ನಿಮಗೆ. 21 ಡೇಸ್ ಮಾಡಿ ನೀವು. ಬೆಳಗ್ಗೆ 5:30 ಬನ್ನಿ, ಕ್ಲಾಸಲ್ಲಿ ಇರ್ತೀವಿ ನಾವು. ಯಾರು ದೇವರು ಎಲ್ಲಿದ್ದಾನೆ, ಜೀವನದ ದೇವರು ಯಾರು, ಗತಿಸಿ ಹೋಗಿದ ದೇವರು ಯಾರು, ಯಾವ ಧರ್ಮದಲ್ಲಿ ಏನಿತ್ತು, ಈ ಧರ್ಮದಲ್ಲಿ ಏನಿದೆ, ಪ್ರತಿಯೊಂದು ಹೇಳ್ಕೊಡ್ತೀನಿ 21 ದಿನದಲ್ಲಿ. ಓಪನ್ ಚಾಲೆಂಜ್. ಯಾರು ಬೇಕಾದ್ರೆ ಬರ್ಬಾರ್ದು ನೀವು. ನಿನ್ನ ಆತ್ಮಸಾಕ್ಷಿಯಾಗಿ ನಡೀರಿ. ಯಾವ ಧರ್ಮ ತಗೊಂಡು ನಿಮಗೇನಾಗಬೇಕಾಗಿದೆ? ನೀ ಮಾಡೋ ಕೆಲಸ, ನೀನು ಮಾಡೋ ಕ್ರಿಯಾ, ನೀನು ಮಾಡೋ ಕೆಲಸಗಳಲ್ಲಿ ಗೆಲ್ಲುವಂತಿರಬೇಕು. ನಿನ್ನ ಆತ್ಮಸಾಕ್ಷಿ ಹೇಗಿರ್ಬೇಕಂದ್ರೆ ಗೆಲ್ಲುವಂತಿರಬೇಕು. 3ನೇ ಮಹಾಧ್ಯಾನ ಮಾಡ್ತಿರೋದು ನಾವಿಲ್ಲಿ. 1-2 ಅಲ್ಲ, 3ನೇ ಮಹಾಧ್ಯಾನ ಅಂದರೆ ಮಹಾವತಾರ ಬಾಬಾಜಿ ಒಂದು ಪುಣ್ಯ ದಿನ ನಮಗೆ. ಅದು 2300 ವರ್ಷದಿಂದ ಬದುಕಿರುವ ಆ ವ್ಯಕ್ತಿಯ ಆಚರಣೆ ಮಾಡ್ತಿರೋದು ನಾವು ಇದನ್ನ.
ಯಾರು ಗೊತ್ತಿದೆ ಮಹಾವತಾರ್ ಬಾಬಾಜಿ? ಹೊಸಬ್ರು ಹೇಳಿ, ಗೊತ್ತಾ? ಮಹಾವತಾರ್ ಬಾಬಾಜಿ ಬಂದು ಮೂಲ ದೇವರು. 2300 ವರ್ಷ ಇನ್ನೂ ಬದುಕಿದ್ರಿ, ಮಾನದಲ್ಲಿದ್ದಾರೆ. ಚೆಕ್ ಮಾಡಿ, ಗೂಗಲ್ ಹೊಡೆದು ನೋಡಿ. ರಜನಿಕಾಂತ್ ಫ್ಯಾನ್, 74 ವರ್ಷದ ರಜನಿಕಾಂತ್ ಈಗಲೂ ಹೆಂಗಾಗಿದ್ದಾರೆ. ಅಮಿತಾಬ್ ಬಚ್ಚನ್, ಬಿಲ್ ಗೇಟ್ಸ್, ಐಫೋನ್ ಮಾಲೀಕ, ಅವ್ರು ಕುಂಭಮೇಳಕ್ಕೆ ಬಂದಿರೋ ಗಂಡ ಹೆಂಡತಿ ಫ್ಯಾಮಿಲಿ ಫುಲ್ ಸಮೇತ ಬಂದಿದ್ರು. ಅವ್ರು ಒಂದೇ ಹೇಳಿದ್ದು, ಸನಾತನ ಧರ್ಮ ಇಂಡಿಯಾ ಬಾರಿ ತುಂಬಾ ಇಷ್ಟ ಅಂತ. ಅದು ನಮ್ಮ ಹಿಂದೂ ಧರ್ಮ ಏನ್ ಮಾಡ್ತಿದ್ದೀರಾ ನೀವು? ಎಷ್ಟು ಜನ ಕುಂಭಮೇಳಕ್ಕೆ ಹೋಗಿದ್ದೀರಾ? ಎಷ್ಟು ಜನಕ್ಕೆ ಇದಾಗಿದೆ? ಒಂದು ಯೋಚನೆ ಮಾಡಬೇಕು ಭಕ್ತರೇ. ಇಷ್ಟೇ ಹೇಳೋದ ನಿಮಗೆ ನಾನು. ಧರ್ಮದಲ್ಲಿ ಏನಾರ ಮಾಡ್ಕೊಳ್ಳಿ, ಒಂದು ತಿಳ್ಕೊಳ್ಳಿ, ನಿನ್ನ ಆತ್ಮ ಸಾಕ್ಷಿಯಾಗಿ, ನಿನ್ನ ಆತ್ಮಕ್ಕೆ ವಿರುದ್ಧವಾಗಿ ಏನು ಮಾಡೋಕ್ಕೋಗ್ಬೇಡ. ಪ್ರತಿಯೊಂದು ಕೆಲಸ ಒಳ್ಳೆಯದೇ ಮಾಡಿ. ಒಬ್ಬ ಕ್ರಿಶ್ಚ 41 ಇಯರ್ಸ್, 41 ವರ್ಷದಿಂದ ಓದ್ತಿರೋ ಬೈಬಲ್ ಹೋಗ್ತೀನಿ ನಾನು. ಎಡೆಬಿಡದಲ್ಲೇ ಸತ್ಯ ಗೊತ್ತಾಗಿದೆ, ಸನಾತನ ಅರ್ಥ ಗೊತ್ತಾಗಿದೆ ನನಗೆ. ಅಲ್ಲಿ ತಗೊಂಡು ಏನೂ ಗೊತ್ತಿರಲಿಲ್ಲ. ಪಕ್ಕ ಕ್ರೈಸ್ತನ ನಾನು. ಒಂದು ಅನಚಕರ ಬಂದಾಗ ಅನಿಷ್ಟವಾಗಿ ಸಿಕ್ಕಿದ ಸಿದ್ಧಿಕರುಗಳ ಯೋಗದಿಂದ ನಾನು ಈ ಸ್ಟೇಜ್ ಬಂದಿದ್ದೀನಿ. ಗೊತ್ತಿದೆ ನಿಮಗೆ? ಒಂದು ಸಂಡೇ ಮಿಸ್ ಮಾಡಲ್ಲ ಚರ್ಚಿಗೆ. ಅಲ್ಲಿ ಏನಂತ ಕೇಳ್ಕೊ ಬರ್ತೀನಿ ಅಷ್ಟೇ. ನಾನು 4 ಗೋಡೆಯಿಂದ ಇದ್ದ ವ್ಯಕ್ತಿನ ಇವತ್ತು ಇಷ್ಟು ಜನ ಮುಂದೆ ಹೇಳಲಿಕ್ಕೆ ಕೊಟ್ಟ ನನ್ನ ತಂದೆಗೆ ನಾನು ಯಾವಾಗಲೂ ಮಾಡ್ತೀನಿ ನಾನು. ಧನ್ಯವಾದಗಳು. ಜೈ 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 ಬಾಬಾಜಿ, ಬಾಬಾಜಿ, ಹರ 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 ಹರ. ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ನಮ್ಮ ವೈಷ್ಣವಿ ಅವರ ತಂಡದಿಂದ ಭರತನಾಟ್ಯಂ. ಅವ್ರಿಗೆ ನಾವು ವೆಲ್ಕಮ್ ಮಾಡೋಣ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವ್ರನ್ನ ಸ್ವಾಗತ ಮಾಡೋಣ. ಮೂಷಿಕ ವಾಗಣ ಮೋದಕ ಹಸ್ತ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವೀರ ವಿನಾಯಕ ಪಾದ ನಮಸ್ತೆ. ಮೂಷಿಕ ವಾಗಣ ಮೋದಕ ಹಸ್ತ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ಮಹೇಶ್ವರ ಪುತ್ರ ವೀರ ವಿನಾಯಕ ಪಾದ ನಮಸ್ತೆ. ವೀರ ವಿನಾಯಕ ಪಾದ ನಮಸ್ತೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸಿದ್ಧಿರ್ಭವತು ಮೇ ಸದಾ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಮಯಂ ಆಕಾರ್ಯಂ ಚಂದ್ರತಾರಾಧಿಪಂ. ಆಕಾರ್ಯಂ ಚಂದ್ರತಾರಾಧಿಪಂ ನಮಃ ಸಾತ್ವಿಕಂ ಶಿವಂ 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 ಶಿವಂ
ವಂಡರ್ಫುಲ್ ಪರ್ಫಾರ್ಮೆನ್ಸ್. ಸೊ ನಮ್ಮ ಪುಟ್ಟ ಮಕ್ಕಳು ಮುದ್ದಾಗಿ ಅವರು ಪರ್ಫಾರ್ಮೆನ್ಸ್ನ ಅವ್ರನ್ನ ಟ್ಯಾಲೆಂಟ್ನ ತೋರಿಸಿದ್ದಾರೆ. ಸಾಂಗ್ ಕಂಪ್ಲೀಟ್ ಹಾಕೊಂಡೇ ಹೋಗಿ ನೀವು. ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ. ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ. ಗೆಜ್ಜೆಗಳ ನಾದ ತೋಂತನಂ, ಪಾದಗಳ ಕುಣಿತ ಧೀರ್ತನಂ. ಸಂಗೀತ ಸಾಹಿತ್ಯ ಆನಂದ ಲಾಭವೇ ತನಧಿರನ ಧಿರನ ತನಧೇ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ಮನೋಹರ ಓಂಕಾರಂ ಸರಿಗಮ ಶ್ರೀಕಾರಂ. ಹೆಜ್ಜೆಗೆ ಹೆಜ್ಜೆಯ ತನನಂ ಸಂಗೀತ ಲೀಲೋತ್ಸವಂ. ಸೊಗೆಯೋ ಸತ್ತಿರೋ ತಾಣ ಎಲ್ಲ ನೋಡುವ ಕಣ್ಣಿಗೆ ಯಾನ. ಹಾಡಿನ ನಿಬ್ಬಣ ಕಾಣ ಇಂದು ಹಬ್ಬವೇ ನಮ್ಮಲ್ಲಿ ಜಾಣ. ಮಾಧುರ್ಯವೇ ಸಂತೋಷವೇ ಆಂತರ್ಯವೇ ಶೃಂಗಾರವೇ ನಿನಾದ ನಿನ್ನಲ್ಲಿ ಕೈಸೆರೆ. ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ. ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ. ಗೆಜ್ಜೆಗಳ ನಾದ ತೋಂತನಂ, ಪಾದಗಳ ಕುಣಿತ ಧೀರ್ತನಂ. ಸಂಗೀತ ಸಾಹಿತ್ಯ ಆನಂದ ಲಾಭವೇ ತನಧಿರನ ಧೀರನ ತನಧೇ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ಸೊ ಈ ಥರ ಎಲ್ಲರೂ ಅವರ ತಾಯಂದಿರು ಮಕ್ಕಳಿಗೆ ಅವರ ಟ್ಯಾಲೆಂಟ್ನ ಗುರುತಿಸಿ ಅವ್ರಿಗೆ ಎನ್ಕರೇಜ್ ಮಾಡಬೇಕು. ಇದೇ ಥರನೇ ಎನ್ಕರೇಜ್ ಮಾಡಬೇಕು. ಈ ಥರ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಸಿಕ್ಕಿದಾಗ ಈ ಥರ ಆಪರ್ಚುನಿಟಿನ ಯೂಸ್ ಮಾಡ್ಕೋಬೇಕು. ಸೊ ಆ ತಾಯಿಗೆ ದಿವ್ಯಾ ಹರೀಶ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಈಗ ನಮ್ಮ ಯಲಂಕದ ವ್ಯವಸ್ಥಾಪಕರು, ಬ್ರಾಂಚಿನ ವ್ಯವಸ್ಥಾಪಕರಾದ ಶಿವಶಂಕರ ಗುರುಗಳು ಅವ್ರ ಜೀವನದಲ್ಲಿ ಆಗಿರುವಂಥ ಕೆಲವೊಂದು ಅನುಭವಗಳು ತುಂಬ ಇಂಪಾರ್ಟೆಂಟು. ಅಂದರೆ ಅವ್ರ ಜೀವನದಲ್ಲಿ ಆಗಿರೋದು ನಮ್ಮ ಜೀವನದಲ್ಲಿ ಆಗಲೇಬೇಕಂತಿಲ್ಲ, ಆಗಿಲ್ಲ ಅಂತಲೂ ಇಲ್ಲ, ಆಗಲೂಬಹುದು, ಆಗಿದ್ದರೂ ಇರಬಹುದು. ಓಕೆ, ಆದರೆ ಒಂದು ಅನುಭವನ ತಮ್ಮೆಲ್ಲರ ಮುಂದೆ ಹಂಚ್ಕೊಳ್ಳೋಕ್ಕೆ ಅಂತ ಬರ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲರೂ ಚಪ್ಪಾಳೆ ಮುಖಾಂತರ ಅವ್ರನ್ನ ಆಹ್ವಾನಿಸೋಣ. ಅವರ ಅನುಭವ ಬಹಳಷ್ಟು ದೊಡ್ಡದು. ಓಂ ಕ್ರಿಯಾ ಬಾಬಾಜಿ ನಮಃ. ಓಂ ಕ್ರಿಯಾ ಬಾಬಾಜಿ ನಮಃ. ಓಂ ಕ್ರಿಯಾ ಬಾಬಾಜಿ ನಮಃ. ಈ ಸನ್ನಿಧಾನ ಅನ್ನೋದು ಏನಿದೆ, ಇಲ್ಲಿ ಬಂದಿರೋ ಸ್ವಲ್ಪ ಜನಕ್ಕೆ ಅಷ್ಟೇ ಗೊತ್ತು, ಸಾಕಷ್ಟು ಜನ ಗೊತ್ತಿಲ್ಲ. ಇಲ್ಲಿ ವಿದ್ಯೆ ಏನಿದೆ ಅಂದರೆ ಹಿಮಾಲಯದಲ್ಲಿ ಏನು ಋಷಿ ಮುನಿಗಳೆಲ್ಲ ಕಲಿತಿದ್ರು ಆ ರೀತಿಯ ವಿದ್ಯೆಗಳಿದೆ. ಆ ವಿದ್ಯೆನ ಕಲಿತ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹ ಉತ್ತಮವಾದ ಆರೋಗ್ಯ, ನೆಮ್ಮದಿ, ಸಂತೋಷ ಈ ಮೂರು ಭಾಗ್ಯಗಳು ಬಂದರೆ ಅವನಂಥ ಸುಖ ಜೀವಿ ಯಾರೂ ಇಲ್ಲ. ಆ ಥರ ವಿದ್ಯೆನ ಈ ಬಾಬಾಜಿ ಮಂದಿರದಲ್ಲಿ ಹಿಮಾಲಯ ಗುರುಗಳು ಹಿಮಾಲಯ ವಿದ್ಯೆ ಕಲಿಸ್ಕೊಡ್ತಾರೆ. ಮೊದಲು ಋಷಿ ಆಶ್ರಮ ಇತ್ತು.
ಎಲ್ಲ ಋಷಿ ಆಶ್ರಮದಲ್ಲಿ ಹೋಗಿ ಕೆಲವೊಂದು ವಿದ್ಯೆ ಕಲ್ತು ಬರ್ತಾಯಿದ್ರು. ಯಾವುದದು? ನಮ್ಮ ದೇಹಕ್ಕೆ ಬೇಕಾಗಿರೋಂತಹದ್ದು. ಈಗ ಜಿಮ್ಗೆ ಹೋಗ್ತೀವಿ, ಬೆಳಿಗ್ಗೆ ವ್ಯಾಯಾಮ ಮಾಡ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ಅದೆಲ್ಲ ಏನಿದ್ರು ನಮ್ಮ ದೇಹಕ್ಕೆ ಅಷ್ಟೇ, ದೇಹ ದಂಡನೆ ಮಾಡೋಕ್ಕೋಸ್ಕರ. ಬಟ್ ಇಲ್ಲಿ ಏನಿದೆ ಅಂದರೆ ಧ್ಯಾನ ಇದೆ, ಯೋಗ ಇದೆ. ಯೋಗ ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸಲ್ಲಿ ಏನು ಆಗ್ತಿದೆ ಅದನ್ನು ನಾವೇ ಕಂಡ್ಕೊಂಡು ನಮ್ಮ ಜೀವನದಲ್ಲಿ ಆ ಥರ ಶಕ್ತಿ ಬರುತ್ತೆ. ಆ ಶಕ್ತಿ ಬರಬೇಕು ಅಂದರೆ ನಾವು ಪ್ರತಿ ದಿವಸ 5 ಟೈಮು ಪ್ರೇಯರ್ ಮಾಡಬೇಕು, ದೇವ್ರನ್ನ ನೆನಪಿಸ್ಕೊಬೇಕು. ಸಮಯ ಸಿಕ್ಕಿದ್ದು ಎಷ್ಟೊತ್ತು ಸಿಗುತ್ತೋ ಅಷ್ಟೊತ್ತು. ಈಗ ಕ್ರಿಶ್ಚಿಯನ್ ನೋಡ್ರಿ, ಪ್ರತಿ ಭಾನುವಾರ ಮಿಸ್ ಮಾಡ್ದೇ ಹೋಗ್ತಾರೆ ಚರ್ಚ್ಗೆ. ಯಾಕೆ ಹೋಗ್ತಾರೆ ಅವರು? ಅವ್ರಿಗೂ ಕೆಲಸ ಇದೆ. ಯಾಕೆ ಹೋಗ್ತಿದ್ದಾರೆ? ಅವರಲ್ಲಿ 1 ಅವರ್ 2 ಅವರು ಧ್ಯಾನ ಮಾಡೋಕ್ಕೆ, ಅವ್ರ ಮನಸ್ಸು ಸಂತೋಷ ಪಡಿಸ್ಕೊಳಕ್ಕೆ, ಆಮೇಲೆ ಅವ್ರ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು, ಏನು ಮಾಡಬೇಕು ಅನ್ನೋದಕ್ಕೋಸ್ಕರ ತಿಳ್ಕೊಳಕ್ಕೋಸ್ಕರ ಅವ್ರು ಹೋಗ್ತಾರೆ. ಪ್ರತಿ ವಾರ ಹೋಗ್ತಾರೆ, ಮಿಸ್ ಮಾಡಲ್ಲ. ಸಣ್ಣ ಮಗುನೂ ಕರ್ಕೊಂಡು ಹೋಗ್ತಾರೆ. ನಾವು ಹೋಗ್ತೀವಿ ದೇವಸ್ಥಾನಕ್ಕೆ. ಯಾವಾಗ? ಇವತ್ತು ಮಂಗಳವಾರ, ಅವತ್ತು ಹೋಗ್ತೀವಿ, 5 ನಿಮಿಷ ಅಷ್ಟೇ, ಹಿಂಗೆ ಕೈ ಮುಗಿದು ಹಿಂಗೆ ಬರ್ತೀವಿ. ಅಲ್ಲಿ ಯಾರೂ ಸಹ 5 ನಿಮಿಷ ಕುಂತು ಪ್ರೇಯರ್ ಮಾಡ್ಕೊಳಲ್ಲ, ಆ ದೇವ್ರನ್ನ ಜ್ಞಾಪಿಸ್ಕೊಳಲ್ಲ. ಯಾಕೆ ಹೇಳ್ರಿ? ರಶ್ಶು. ಆಮೇಲೆ ನಾವು ದುಡಿಬೇಕು, ಟೈಮಿಂಗ್ ತಗೊಂಬಂದಿರ್ತೀವಿ. 1 ಅವರ್ಗೆ ಇಲ್ಲಿ ಬರ್ತೀನಿ, 2 ಅವರ್ಗೆ ಅಲ್ಲಿ ಇರ್ತೀನಿ, ಈ ಫಂಕ್ಷನ್ ಅದೇ ಅಂತ. ಅವರು ಯಾವ ಫಂಕ್ಷನ್ ಭಾನುವಾರ ಇದ್ದರೆ ಯಾವುದೂ ಇಟ್ಕೊಳಲ್ಲ ಆ ಟೈಮಿಂಗ್ಸಲ್ಲಿ. ಎಷ್ಟು ಗಂಟೆಗೆ ಹೋಗ್ಬೇಕೋ ಅಷ್ಟು ಗಂಟೆ ಮುಂಚಾಗ 10 ನಿಮಿಷ ಮುಂಚಾಗಿ ಇರ್ತಾರೆ. ಅದರಿಂದ ಅವರು ಶ್ರೇಯಸ್ ಹಂಗಿರ್ತದೆ. ಅದೇ ಮುಸ್ಲಿಮಾನರು ಪ್ರತಿ ದಿವಸ 5 ಬಾರಿ ಅವ್ರು ನಮಾಜ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅವರು? ಅವರು ಧರ್ಮ ಬೆಳ್ಸಕ್ಕೆ ಮಾಡ್ಬೋದು, ಅದು ಧರ್ಮ ಅಲ್ಲ. ಸನಾತನ ಧರ್ಮ ನಮ್ದು ಹಿಂದೂ ಧರ್ಮ. ನಾವು 10 ನಿಮಿಷ ಎಲ್ಲೂ ಪ್ರೇಯರ್ ಮಾಡಲ್ಲ. ನಾವು ಕುಂತಿ ಜಾಗದಲ್ಲೇ ಮಾಡ್ಬೋದು, ಮನೆಯಲ್ಲೇ ಮಾಡ್ಬೋದು. ಆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಆಗೋಂಥ ಬದಲಾವಣೆ ನಾವೇ ಕಂಡುಹಿಡ್ಕೊಬೋದು, ಎಲ್ಲೂ ಹೋಗಲ್ಲ. ಅದಕ್ಕೆ ಗುರುಮಾರ್ಗ ಬೇಕು. ಗುರುಮಾರ್ಗ ಬೇಕು ಅಂದರೆ ಯಾರು ವಿದ್ಯೆ ಕಲ್ತಿರ್ತಾರೆ ಅವ್ರ ಹತ್ರ ಹೋಗಿ ಧ್ಯಾನ, ಯೋಗ ಅವೆರಡನ್ನ ಕಲ್ತ್ರೆ ನಿಮ್ಮ ಇಡೀ ಕುಟುಂಬ, ಇಡೀ ದೇಶ ಚೆನ್ನಾಗಿರ್ಬೋದು. ಇಷ್ಟು ಹೇಳ್ಬೋದು. ಅದು ಬಿಟ್ಟು ಇನ್ನು ಬೇರೆ ಮಾಮೂಲಿ ಸಂಪಾದನೆ ಬೇಕೇ ಬೇಕು. ಜೀವನ ಮಾಡೋಕ್ಕೆ ಸಂಪಾದನೆ ಹಣ ಬೇಕು. ಹಣ ಕೋಟಿ ಇದ್ದರೂ ಇವತ್ತು ಏನೂ ಅದಕ್ಕೆ ಸಮ ಇಲ್ಲ. ಈಗ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾರೆ, ರಾತ್ರಿ ನಿದ್ದೆ ಬರಲ್ಲ ಅವ್ರಿಗೆ. ನಿದ್ದೆ ತಿನ್ನೋಕ್ಕೊಂದು ಮಾತ್ರೆ ತಿಂತಾರೆ, ತಿರ್ಗಾ ಬೆಳಿಗ್ಗೆ ಎದ್ದೊಳಕ್ಕೊಂದು ಮಾತ್ರೆ ತಿಂತಾರೆ ಅಲ್ವಾ? ನಿಜನಾ? ದಿನಕ್ಕೆ 4ರಿಂದ 5 ಮಾತ್ರೆ ತಿಂದು ಜೀವನ ಮಾಡೋರಿದ್ದಾರೆ. ಅದೇ ಒಬ್ಬರು ಕೂಲಿ ಕಾರ್ಮಿಕರು ಯಾವುದೂ ಮಾತ್ರೆ ತಿನ್ನಲ್ಲ, ಅವ್ರು ಬೆಳಿಗ್ಗೆ ವಾಕಿಂಗ್ ಮಾಡಲ್ಲ, ಆರೋಗ್ಯವಾಗಿರ್ತಾರೆ. ಯಾಕೆ? ಅವ್ರು ಕೆಲಸ ಮಾಡಿದ್ರೆ ದೇವ್ರು ನೆನೆಸ್ಕೊಂಡು ಕೆಲಸ ಮಾಡ್ತಾರೆ. ಶ್ರೀಮಂತರು ಏನು ಮಾಡ್ತಾರೆ? ಅಲ್ಲಿ ದುಡ್ಡು ಹಾಕಿದ್ದೆ ಬಂದಿಲ್ಲ, ಇಲ್ಲ ಹಾಕಿದ್ದೆ ಬಂದಿಲ್ಲ, ಯೋಚನೆಯಲ್ಲಿದ್ದು ಅವ್ರು ಧ್ಯಾನನೇ ಮಾಡಲ್ಲ. ಅದಕ್ಕೋಸ್ಕರ ಕಾಯಿಲೆ ಬರ್ತದೆ. ಅದ್ರ ಜೊತೆಗೆ ನೀವು ಯಾರೇ ವರ್ಗದವರಾಗಿರಲಿ, ಮಧ್ಯಮ ವರ್ಗದವರಾಗಿರಲಿ, ತೀರಾ ಬಡವರು ಸಾಹುಕಾರ ಏನು ಬರಲಿಕ್ಕಿಲ್ಲ ಇಲ್ಲಿ. ಆಮೇಲೆ ಯಾವುದು ಧರ್ಮ ಜಾತಿ ಅನ್ನೋದು ಬರಲ್ಲ. ಆಕಾಶ ನೋಡೋಕ್ಕೆ ನುಗ್ಲು ಅಂತ ಯಾರೂ ಹೇಳಿಲ್ಲ ಇದುವರೆಗೂ. ಎಲ್ಲಿ ನಿಂತ್ಕೊಂಡು ನೋಡಿರೋ ಆಕಾಶ ಕಾಣ್ತದೆ. ಆ ರೀತಿ ಪ್ರತಿಯೊಬ್ಬರು ಮನುಷ್ಯರು ಧ್ಯಾನ ಯೋಗ ಮಾಡೋದ್ರಿಂದ ಅವರ ಜೀವನ ಉತ್ತಮವಾಗಿರ್ತದೆ. ಆ 2 ಮಾತು ಹೇಳ್ಬೋದು. ಬಟ್ ಇಲ್ಲಿ ನಾವು ಬರೋಕ್ಕೆ ಫಸ್ಟು ನಮ್ಮ ಮಗನಿಗೆ ಕಾರಣ ಹುಷಾರಿರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬಂದು ನಾವು ಆಲ್ ಓವರ್ ಕರ್ನಾಟಕ ನಾನು 10 ಸಲ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಇಂಥ ದೇವಸ್ಥಾನ ನೋಡಿಲ್ಲ ಅನ್ನಂಗಿಲ್ಲ. ನಮ್ಮ ತಂದೆಯವರು ಪಾದಯಾತ್ರೆ ಕಾಶಿಗೆ 3 ಸಲ ನಡ್ಕೊಂಡು ಹೋಗಿದ್ದಾರೆ. ಇದು ನಿಜ. ಇವತ್ತು ದೇವಸ್ಥಾನ ಅಂದರೆ ಓದ್ತಾ ಇರ್ತಾರೆ. ಎಲ್ಲೂ ದೇವಸ್ಥಾನ ಅಂದ್ರೆ ನಾವು ಓದ್ತೀವಿ, ಅವರು ಓದ್ತಾರೆ. ಬಟ್ ಎಲ್ಲೂ ಹುಷಾರಾಗದೇ ಇರೋಂಥದ್ದು ಇಲ್ಲಿ ಬಂದು ಹಿಮಾಲಯ ಗುರುಗಳ ಹತ್ರ ನಾವು ಆಶೀರ್ವಾದ ಮಾಡಿಸ್ಕೊಂಡು ಯೋಗ ಧ್ಯಾನ ಮಾಡ್ತಿದ್ದೀವಿ. ಅವ್ರ ಆಶೀರ್ವಾದ ಮಾಡ್ತಿದ್ದಾರೆ. ಅದನ್ನು ನಾವು ಗಳಿಸ್ಬೇಕು ಅಂದರೆ ಅವ್ರ ಮುಖಾಂತರ ಯೋಗ ಧ್ಯಾನ ಮಾಡಬೇಕು. ಯೋಗ ಧ್ಯಾನ ಮಾಡೋದ್ರಿಂದ ನಮ್ಮಲ್ಲಿ ನಾವೇ ಬೆಳಿಬೋದು. ಆ ಥರ ಇದೆ. ಅದರಿಂದ ಪ್ರತಿಯೊಬ್ಬರು ಕಲೀರಿ. ಇದಕ್ಕೆ ಯಾವುದೇ ಕಾರಣಕ್ಕೆ ಏಜ್ ಲಿಮಿಟ್ ಇಲ್ಲ. ಆಮೇಲೆ ಅವ್ರ ಮೇಲೂ ಇವ್ರ ಮೇಲೂ ಅವರೇನು ಕಲಿತಾರೆ ಅನ್ನೋದು ಭೇದ ಭಾವನೆ ಇಟ್ಕೊಂಬೇಡಿ. ಪ್ರತಿಯೊಬ್ಬರು ಕಲಿತು ನಿಮ್ಮ ಆರೋಗ್ಯ ನಿಮ್ಮ ಭಾಗ್ಯ ಆ ರೀತಿ ಬೆಳೆದು ಇಡೀ ದೇಶನ ಉತ್ತಮವಾಗಿ ಬೆಳೆಸಿರಿ. ಆ ಥರ ಹೇಳಿ 2 ಮಾತಾಡ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ. ಓಂ ಕ್ರಿಯಾ ಬಾಬಾಜಿ ನಮಃ. ಶ್ರೀಯುತ ಗಂಗಾಧರ್ ಅವರು ಮಾಜಿ ನಗರಸಭಾ ಸದಸ್ಯರು, ರಾಜಗೋಪಾಲ್ ನಗರ ವಾರ್ಡು. ಅವ್ರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮುಖಾಂತರ ಅವ್ರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ.
ಓಂ ಕ್ರಿಯಾ ಬಾಬಾಜಿ ನಮಃ. ವೇದಿಕೆಗೆ ಸುಸ್ವಾಗತ ಸರ್. ಈಗ ನಮ್ಮ ಜಯ ಸತ್ಯವರ್ಧನ ಅವರು ಅವರ ಒಂದು ಸಣ್ಣ ಅನುಭವ ಹಂಚ್ಕೊಳ್ತಾರೆ. ನಂತರ ನಮ್ಮ ಮಾಜಿ ನಗರಸಭಾ ಸದಸ್ಯರಿಂದ ಕಾರ್ಯಕ್ರಮಕ್ಕೆ ಲೈಟಿಂಗ್ ಹಚ್ಚೋ ಮುಖಾಂತರ ಮುಂದುವರಿಸಲಾಗುತ್ತೆ. ಜಯ ಸತ್ಯವರ್ಧನ ಅವರೇ, ತಾವು ಬನ್ನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಯ ಸತ್ಯವರ್ಧನ, ಬೆಂಗಳೂರು ವಾಸಿ. ಎಲ್ಲರೂ 3 ಹೊತ್ತು ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡ್ತೀವಲ್ಲ, ಎಲ್ಲರೂ ನೀರು ಕುಡಿತೀವಲ್ವ, ಅದೇ ರೀತಿ ಎಲ್ಲರೂ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದ್ರೆ ಏನಾಗುತ್ತೆ ಅಂದರೆ ನಮ್ಮ ಆತ್ಮಕ್ಕೆ ಶಕ್ತಿ ತುಂಬುತ್ತೆ. ಊಟ ನಮ್ಮ ದೇಹನ ಶಕ್ತಿ ಆದರೆ ಧ್ಯಾನ ಮಾಡೋದು ನಮ್ಮ ಆತ್ಮ ಉದ್ಧಾರ ಮಾಡ್ಕೊಳ್ಳೋಕ್ಕೆ. ಪ್ರತಿಯೊಬ್ಬರು ಇದನ್ನು ಮಾಡಲೇಬೇಕು. ಮನುಷ್ಯನಾಗಿ ಯಾರು ಹುಟ್ಟಿದ್ದಾರೆ ಭೂಮಿ ಮೇಲೆ ಪ್ರತಿಯೊಬ್ಬರು ಮಾಡ್ತಾರೆ. ಆದರೆ ನಮ್ಮ ಹಿಂದೂಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ಇದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಕಷ್ಟ ನಷ್ಟ ಅಂತ ಇರೋದು. ಬೇರೆ ಧರ್ಮದವ್ರು ನೋಡಿ ಕಲಿಬೇಕು ನಾವೆಲ್ಲ ಹಿಂದೂಗಳು. ನೋಡಿ, ಅವರೆಲ್ಲ ಶುಕ್ರವಾರ ಆದರೆ ಯಾವುದೇ ಊರಿರಲಿ, ಯಾವುದೇ ಜಾಗ ಇರಲಿ, ನಮಾಜ್ ಮಾಡೇ ಮಾಡ್ತಾರೆ. ಆದರೆ ನಾವುಗಳು ಏನು ಮಾಡ್ತಾಯಿದ್ದೀವಿ? ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ನೆಟ್ಟು ಫ್ರೀ ಅಂತ ಮೊಬೈಲ್ ನೋಡ್ತೀವಿ. ಹೆಣ್ಮಕ್ಳೆಲ್ಲ ಟಿ ವಿ ಮುಂದೆ ಕುಂತು ಅವ್ರ ಕತೆ ಇವ್ರ ಕತೆ ಮಾತಾಡಿಕೊಂಡು ಜೀವನನ ಗೊಂದಲ ಮಾಡಿಕೊಂಡು ಕಷ್ಟದಲ್ಲಿ ಸಿಲ್ಕೊಂಡಿದ್ದೀವಿ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನ ಸುತ್ತಿದ್ದಾರೆ, ಪ್ರಪಂಚ ಸುತ್ತಿರ್ಬೋದು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೋಮ ಹವನ ಮಾಡಿರ್ಬೋದು. ಆದರೆ ಅದೆಲ್ಲ ಅಪೇಕ್ಷೆ ಪಡಬಾರ್ದು. ನಾವು 1 ಲಕ್ಷ ಖರ್ಚು ಮಾಡಿದ್ವಿ ಹೋಮಕ್ಕೆ, ನಮಗೆ ಒಳ್ಳೇದಾಗಬೇಕು. ನೀವು ಒಳ್ಳೇದು ಮಾಡಿದ್ರೆ ಮಾತ್ರ ಒಳ್ಳೇದು ನಡೆಯೋದು. ರಾಮನಿಗೂ ಕೂಡ ಕಷ್ಟ ಬಂದಿತ್ತು. ಸತ್ಯದಲ್ಲಿ ಧರ್ಮದಲ್ಲಿ ಬದುಕಿದ್ದ ಶ್ರೀರಾಮನಿಗೆ ಕಷ್ಟ ಬಂದಿತ್ತು. ಯಾರು ಬಂದು ಕಾಪಾಡಿದ್ರು? ಯಾವ ದೇವ್ರು ಬಂದು ಕಾಪಾಡಿದ್ರು? ಯಾರು ಕಾಪಾಡಿಲ್ಲ. ಅವರೇ ಖುದ್ದಾಗಿ ಯುದ್ಧ ಮಾಡಿ ಸೀತೆ ಮದ ಕಾಪಾಡಿದರು. ಅದೇ ರೀತಿ ಎಲ್ಲರೂ ಕೂಡ ನಮ್ಮ ಒಂದು ಜೀವನದಲ್ಲಿ ಹೋರಾಟ ಮಾಡಿ ನ್ಯಾಯವಾಗಿ ಸತ್ಯವಾಗಿ ಧರ್ಮವಾಗಿ ನಡೆದರೆ ಗುರುಗಳು ದೇವರುಗಳು ನಮ್ಮನ್ನ ರಕ್ಷಣೆ ಮಾಡ್ತಾರೆ. ಇಲ್ಲಾಂದರೆ ನಿಮ್ಮನ್ನು ಯಾರೂ ರಕ್ಷಣೆ ಮಾಡಲ್ಲ. ಇದು ನಾನು ಆಲ್ರೆಡಿ ಏಪ್ರಿಲ್ ತಿಂಗಳಲ್ಲಿ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಹೇಳಿದ್ದೆ. ನಾನು ನಿಮ್ಮ ರಕ್ಷಣೆ ನೀವೇ ಮಾಡ್ಕೋಬೇಕು. ಯಾವ ದೇವರು ಬಂದು ಮಾಡಲ್ಲ, ಯಾವ ದೇವತೆಗಳು ಮಾಡಲ್ಲ, ಅರ್ಥ ಆಯ್ತಾ ಅಂತ ಹೇಳಿ ನಾನು 1 ದಿನ ಆಗಿಲ್ಲ. ಕಾಶ್ಮೀರದಲ್ಲಿ ಮಾಡಿದ ದಿನ ಹತ್ಯೆ ಮಾಡಿದ್ದಾರೆ. ಯಾವ ದೇವ್ರು ಬಂದು ಕಾಪಾಡಿದ್ರು? ಯಾವ ಗಂಡ ಬಂದು ಕಾಪಾಡ್ದ? ಯಾವ ವ್ಯಕ್ತಿ ಕಾಪಾಡಿದ್ರು? ನಾವು ಒಳ್ಳೇದೇ ಮಾಡಿಲ್ಲ. ಇನ್ನು ಒಳ್ಳೇದು ಹೇಗೆ ನಡೀತದೆ? ಒಳ್ಳೇದು ಮಾಡೋರಿಗೆ ಒಳ್ಳೇದು ನಡೆಯೋದು ಕಷ್ಟ ಆಗಿದೆ ಕಾಲದಲ್ಲಿ. ಅದಕ್ಕೇ ಎಲ್ಲರೂ ಧ್ಯಾನ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಕರೆಂಟ್ನ ನೋಡಿದ್ರೆ ಗೊತ್ತಾಗಲ್ಲ, ಕರೆಂಟ್ನ ಓಡಿಸ್ಕೊಂಡ್ರೆ ಗೊತ್ತಾಗೋದು. ಅದೇ ರೀತಿ ಧ್ಯಾನ ಮಾಡಿದ್ರೆ ಪ್ರತಿಯೊಬ್ಬರಿಗೂ ನೀವು ಯಾರು ಅಂತ ಗೊತ್ತಾಗುತ್ತೆ. ಮನುಷ್ಯಾಗಿ ಯಾಕೆ ಹುಟ್ಟಿದ್ರೆ ಅಂತ ಗೊತ್ತಾಗುತ್ತೆ. ಮನುಷ್ಯಾಗಿ ಹುಟ್ಟಿ ಏನೇನು ಮಾಡಬೇಕು ಕೆಲಸಗಳಂತ ಅರ್ಥ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಮಾಡಿದ್ದಾರೆ. ಯಾರ್ಯಾರಿರ್ಬೋದು, ನಮ್ಮ ಮಂತ್ರಾಲಯದ ಗುರು ಸಾರ್ವಭೌಮವರು ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಅವರು ನಮ್ಮ ಥರನೇ ಇದ್ದಿದ್ದು. ಮದುವೆ ಮಾಡಿಕೊಂಡು ಮಕ್ಕಳು ಮಾಡಿಕೊಂಡು ಮನೇಲಿದ್ದವರು. ಕಡೆಗೆ ಏನಾದರೂ ಇವತ್ತು ನಾವು ಅವರೆಲ್ಲ ಪೂಜಿಸ್ತೀವಿ. ಯಾಕೆ? ಅವ್ರ ಥರ ಕೋಟ್ಯಾಂತರ ಜನ ಬಂದು ಹೋಗಿದ್ದಾರೆ ಭೂಮಿ ಮೇಲೆ. ಆದರೂ ಅವ್ರನ್ನ ಯಾಕೆ ನಾವು ಪೂಜೆ ಮಾಡ್ತೀವಿ? ಅದನ್ನು ಶಕ್ತಿ ಪಡೆದಿದ್ದಾರೆ ಧ್ಯಾನ ಮಾಡಿ. ಪ್ರತಿಯೊಬ್ಬರು ಯಾರೇ ಆಗಿರ್ಬೋದು, ಯಾವುದೋ ಜಾತಿ ಆಗಲಿ, ಧರ್ಮ ಆಗಲಿ, ಭಾಷೆ ಆಗಲಿ, ಇದೆಲ್ಲ ಮೀರತಕ್ಕದ್ದಲ್ಲ ಧ್ಯಾನ. ಪ್ರತಿಯೊಬ್ಬರು ಆರ್ಧ ಕರ್ತವ್ಯ ಮಾಡಲೇಬೇಕು. ಮಾಡಿದರೆ ನಿಮಗೆ ಆತ್ಮ ಉದ್ಧಾರ ಆಗುತ್ತೆ. ಇಲ್ಲ ಅಂದರೆ ಮತ್ತೆ ನೀವು ಹುಟ್ಟಿ ಮತ್ತೆ ಸಾವಿನ ಮಡಿಲಲ್ಲಿ ಬಂದು ಮತ್ತೆ ಹುಟ್ಟಬೇಕು, ಮತ್ತೆ ಸಾಯಬೇಕು. ಇದನ್ನೇ ಶಂಕರಾಚಾರ್ಯರು ಹೇಳಿದಾಗ ಪುನರತಿ ಜನನಂ ಪುನರತಿ ಮರಣಂ ಅಂತ. ನಾವು ಏನೋ ಹುಟ್ಟಿದ್ದೀವಿ, ಏನೋ ಬೆಳೆದಿದ್ದೀವಿ, ಮದುವೆ ಆಯಿತು, ಮಕ್ಕಳಾಯಿತು, ಸೈಟ್ ತಗೊಂಡ್ವಿ, ಕಾರ್ ತಗೊಂಡ್ವಿ, ಬಿಲ್ಡಿಂಗ್ ಕಟ್ಟಿದ್ವಿ,
ಎಲ್ಲರೂ ಅದೇ ದಾರಿ ನಡೀತಿರೋದು. ಯಾಕಂದ್ರೆ ನಮಗೆ ಅದು ಒಂದು ಈ ಕುದುರೆಗೆ ಲಗಾಮ್ ಹಾಕಿರ್ತಾರೆ, ಹಿಂಗೆ ನೇರ ಹೋಗ್ಬೇಕು, ಎಡಕ್ಕೆ ಬಲಕ್ಕೆ ನೋಡಬಾರ್ದು. ಯಾವುದೇ ಸರ್ಕಾರ ಆಗಲಿ ಅದು ಯಾವುದೇ ದೇವರಾಗಲಿ ನಮಗೇನು ಹೇಳಿಲ್ಲ ನೀವು ಇದೇ ರೀತಿ ಇರಬೇಕು ಅಂತ. ಅದಕ್ಕೆ ಪ್ರತಿಯೊಬ್ಬರು ಇದನ್ನು ತಿಳಿಬೇಕು ಅಂದರೆ ಪ್ರತಿನಿತ್ಯ ಮನೆಯಲ್ಲಾಗಲಿ ದೇವಸ್ಥಾನ ಆಗಲಿ ಆ ಥರ ಒಂದು ನಮ್ಮ ಬಾಬಾಜಿಯವರ ಒಂದು ಸಾನ್ನಿಧ್ಯ ಏನಿದೆ ಇಲ್ಲಿ ಸುಂಕುತ್ಕಟ್ಟೆ ಹತ್ರ ಯಜ್ಞಹಳ್ಳಿ ಕ್ರಾಸಲ್ಲಿ, ಅಲ್ಲಿ ಬಂದು ಧ್ಯಾನ ಮಾಡಿ, ನಿಮಗೆಲ್ಲೋ ಡಿಸ್ಟರ್ಬ್ ಆಗೋಲ್ಲ. ಒಟ್ಟಿನಲ್ಲಿ ದಿನಕ್ಕೆ 1 ಬಾರಿ ಅಥವಾ ದಿನಕ್ಕೆ 3 ಬಾರಿ ಆದರೂ ನೀವು ಒಂದು ದಿನಕ್ಕೆ 24 ನಿಮಿಷ ಹಂಗೆ ಮಾಡಬೇಕು, ಅಥವಾ 1 ಅವರ್ ಆದರೂ ಮಾಡಿ, ಹೇಗೆ ಬೇಕಾದ್ರೂ ಮಾಡಿ. ಒಟ್ಟಿನಲ್ಲಿ ಧ್ಯಾನ ಮಾಡಲೇಬೇಕು. ಅದು ಅದ್ಭುತ ನೀವು ಕಂಡುಹಿಡಿತೀರಾ. ಇಲ್ಲಿ ನಾವು ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ, ಗೊತ್ತಾಗಲ್ಲ. ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದೆ ಬಾಬಾಜಿಯವರ ಭಕ್ತರುಗಳು. ಎಲ್ಲರಿಗೂ ಧನ್ಯವಾದಗಳು. ತಮ್ಮ ಅನುಭವದ ಮಾತುಗಳನ್ನ ಹೇಳಿದ್ದಕ್ಕೆ ಜಯ ಸತ್ಯವರ್ಧನ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಗಂಗಾಧರ್ ಸರ್ ಅವರಿಂದ ದೀಪ ಹಚ್ಚುವ ಮುಖಾಂತರ ಕಾರ್ಯಕ್ರಮಕ್ಕೆ ಮುಂದಕ್ಕೆ ಚಾಲನೆ ಕೊಡಬೇಕಾಗಿ ಕೇಳ್ಕೊಳ್ತೇವೆ. ಮತ್ತು ಅಜಯ್ ಅವರು ಕೂಡ ಸಾಥ್ ಕೊಡಬೇಕು ದಯವಿಟ್ಟು. ಯಾಕೆಂದರೆ ನಾವು ಪ್ರತಿಯೊಬ್ಬರಿಂದನೂ ಒಂದೊಂದು ಕಲಿಯೋದಂತ ಇರುತ್ತೆ. ಒಂದು ಸಣ್ಣ ಮಕ್ಕಳು ಇವಾಗ ಬಂದು ಏನು ನೃತ್ಯ ಮಾಡಿ ಹೋದರೂ ಅವರಿಂದನೂ ನಾವು ಕಲಿಯೋದಿರುತ್ತೆ. ಹಾಗಾಗಿ ಈ ಒಂದು ಯಜ್ಞಹಳ್ಳಿ ಕ್ರಾಸಲ್ಲಿ ನಡೀತಾ ಇರತಕ್ಕಂಥ ಈ ಸಣ್ಣ ವೇದಿಕೆಯಿಂದ ನಾವು ಎಷ್ಟೋ ಜನಗಳ ಮುಖಗಳನ್ನು ನೋಡದಲ್ಲೇ ಇರೋ ಮುಖಗಳನ್ನ ನೋಡುವಂಥ ಅವಕಾಶ ಸಿಕ್ಕಿದೆ. ಇದಕ್ಕೆ ಬಾಬಾಜಿ ಸನ್ನಿಧಾನಕ್ಕೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ಓಂ ಕ್ರಿಯಾ ಬಾಬಾಜಿ ನಮ. ಜೈ ಜೈ ಬಾಬಾಜಿ, ಜೈ ಬಾಬಾಜಿ. ಸುರೇಶ್ ಕೂಡ ಬನ್ನಿ ಇಸ್ಕೊಳ್ಳಿ ಇವತ್ತು. ಈಗ ಈ ಸೈ ಲೈಫ್ ಫೌಂಡೇಶನ್ ಯಜ್ಞಹಳ್ಳಿ ಕ್ರಾಸ್ನ ಬ್ರಾಂಚ್ನ ವ್ಯವಸ್ಥಾಪಕರಾದಂಥ ಅನು ಮೇಡಮ್ ಅವರು ಲೈಟ್ನ ಬೆಳಗಿಸೋ ಮುಖಾಂತರ ಅವರು ಒಂದು ಈ ಕಾರ್ಯಕ್ರಮ ಚಾಲನೆಗೆ ಅವರು ಒಂದು ಕೈ ಜೋಡಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ನಮ್ಮ ಸಿದ್ಧಿಗುರುಗಳು, ಮ್ಯಾಥ್ಯೂ ಗುರುಗಳು ಮತ್ತು ಸುರೇಶ್ ಗುರುಗಳು ಮತ್ತು ಶಿವಶಂಕರ ಗುರುಗಳು ಅದಕ್ಕೆ ಕೂಡ ಸಾಥ್ ಕೊಟ್ಟಿದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರಿಗೂ. Jai
ಧನ್ಯ ಟೀಮ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅವರೆಲ್ಲರೂ ಚಪ್ಪಾಳೆ ಹೊಡೆದು ಅದ್ಭುತವಾದ ಒಂದು ನಾಟ್ಯ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬಂದು ಏನು ಕೂಡ ಏನು ಕೊಡವ ಹುಬ್ಬಳ್ಳಿ ಮಾಟ ಎಂತ ಚಂದಳ್ಳ ಕೊಡವ ಹುಬ್ಬಳ್ಳಿ ಮಾಟ ಎಂತ ಚಂದಳ್ಳ ಕೊಡವ ಟಿಕ್ಕಿಲ್ಲ ಬೆಳಗಿಲ್ಲ ಕಳ ಕಳ ಹೊಳೆತದ ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚದ ಟಿಕ್ಕಿಲ್ಲ ಬೆಳಗಿಲ್ಲ ಕಳ ಕಳ ಹೊಳೆತದ ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚದ ಏನು ಕೊಡವ ಹುಬ್ಬಳ್ಳಿ ಮಾಟ ಎಂತ ಚಂದಳ್ಳ ಕೊಡವ ಹುಬ್ಬಳ್ಳಿ ಮಾಟ ಎಂತ ಚಂದಳ್ಳ ಕೊಡವ ಚಿನ್ನಪ್ಪ ಚೆನ್ನಿಗೌಡ ಕುಂಬಳ ಮಾಡಿದ ಕೊಡನವ್ವ ಚಿನ್ನಪ್ಪ ಚೆನ್ನಿಗೌಡ ಕುಂಬಳ ಮಾಡಿದ ಕೊಡನವ್ವ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ ಚಿನ್ನಪ್ಪ ಚೆನ್ನಿಗೌಡ ಕುಂಬಳ ಮಾಡಿದ ಕೊಡನವ್ವ ಚಿನ್ನಪ್ಪ ಚೆನ್ನಿಗೌಡ ಕುಂಬಳ ಮಾಡಿದ ಕೊಡನವ್ವ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ ತುಂಬ ಮುದ್ದಾಗಿ ಪರ್ಫಾರ್ಮೆನ್ಸ್ ಮಾಡಿದಂತಹ ಜ್ಞಾನದೀಪ ನೃತ್ಯ ಮಂದಿರ ಅವರ ತಂಡಕ್ಕೆ ಚಪ್ಪಾಳೆ ನೋಡಿ ನೀಟಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ತುಂಬ ಎನರ್ಜೆಟಿಕ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಥ್ಯಾಂಕ್ ಯು. ಚೆಲ್ಲಿದರು ಮಲ್ಲಿಗೆಯ ಒಂದು ಹಾಡಿಗೆ ನೃತ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆಲ್ಲರೂ ಸ್ವಾಗತ ಕೊಡೋಣ. ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡೋಣ. ಸುರಿದಿದೆ
ಮುಖ್ಯ ಮಾದಕನ್ನ ನಮ್ಮ ಸನ್ನಿಧಾನಕ್ಕೆ ಕರೆತಂದಂತಹ ಮಕ್ಕಳಿಗೆ ಧನ್ಯವಾದಗಳು. ಇವೇನ್ ಚಪ್ಪಾಳೆ ಹೊಡಿದು ನೋಡೋಣ ಜೋರಾಗಿ. ಇನ್ನು ಮಾತ್ರ ಕೇಳಿಸ್ತಿದೆ, ಹಿಂದೆಗಡೆ ಬರ್ತಾನೆ ಇಲ್ಲ ಸೌಂಡ್. ಮತ್ತೊಮ್ಮೆ ಲಾಸ್ಟ್ ಅಲ್ಲಿ ಇರೋರು ಚಪ್ಪಾಳೆ ಹೊಡಿಬೇಕು. ಸೌಂಡೇ ಇಲ್ಲ. 1 2 3 ಸ್ಟಾರ್ಟ್. ಈ ಎನರ್ಜಿ ಇರ್ಬೇಕು. ಸೊ ನೆಕ್ಸ್ಟ್ ಬಂದು ಕೀರ್ತನ ಮತ್ತೆ ಹರ್ಷಿತಾ ಈಗ ಇಲ್ಲಿ ಧೂಳಪ್ಸಕ್ ಬರ್ತಿದ್ದಾರೆ ಸುಂದರಗಾಳಿ ಸಾಂಗ್ಗೆ. ಎಲ್ಲರೂ ವೆಲ್ಕಮ್. ಸುಂದರಗಾಳಿ
तू कर ले दोबारा बस क्यों